ಗುಲ್ಬರ್ಗ ಸರ್ ಶಾಪುರದ ಬಂದರೆ ನಾವು ಡಿ ಬಾಸ್ ನೋಡೋಕೆ ಬಂದಿರು. ನಾವು ಪ್ಯಾನು ಡಿ ಬಾಸ್ ನೋಡೋ ದರ್ಶನ್ ಸರ್ ಮೀಟ್ ಮಾಡೋಕೆ ಬಂದರೆ ಮಾತಾಡೋಕೆ. ಅಲ್ಲ, ದರ್ಶನ್ ಅವರು ಈಗ ಕೊಲೆ ಪ್ರಕರಣದಲ್ಲಿ ಜೈಲು ಸೇರ್ಕೊಂಡಿದ್ದಾರೆ. ಅದು ಎಲ್ಲರೂ ತಪ್ಪು ಮಾಡೋದು, ಒಬ್ಬರಲ್ಲ. ನಾವು ತಪ್ಪು ಮಾಡೋದು, ನೀವು ತಪ್ಪು ಮಾಡೋದು, ಎಲ್ಲರೂ ತಪ್ಪು ಮಾಡೋದು. ಒಬ್ಬರಲ್ಲ, ಎಲ್ಲರೂ ತಪ್ಪು ಮಾಡೋದು ಸರ್. ಹಾಂ, ಒಂದು ಸತಿ ನಾವು, ಒಂದು ಸತಿ ಅವರು, ಎಲ್ಲರೂ ತಪ್ಪೇ ಮಾಡೋದು. ಈಗ ನೀನು ಯಾವಾಗ ಎಲ್ಲಿಂದ ಹೊರಟಿರೋದು? ಶಾಪುರ್ ಗುಲ್ಬರ್ಗ ಬೈಕಲ್ಲೇ ಬಂದರೆ ಬೈಕರ ಬಂದ ಸರ್. 500 ಕಿಲೋಮೀಟರ್ ಸರ್. ಎಷ್ಟು ಪೆಟ್ರೋಲ್ ಹಾಕಿದ್ದು? 5,000. 5,000. ಹಾಂ, 5,000. ಶುಕ್ರವಾರ ಬಿಟ್ಟೆ ಸರ್. ಹಾಂ, ಶುಕ್ರವಾರ. ಇಲ್ಲಿದ್ದಾರೆ ಅಂತ ಹೆಂಗೆ ಗೊತ್ತಾಯ್ತು? ಪರಪ್ಪನಗರ ಜೈಲಲ್ಲಿ ಫೋನಾಗ ನೋಡಿರಿ. ಇಲ್ಲಿಗೆ ಬಂದು ನೋಡೋಕೆ? ಹಾಂ, ಡೈರೆಕ್ಟ್ ಇಲ್ಲಿ ಹೊಸ ರೋಡ್ ಅಂತ ಭೇಟಿ ಆಗಿರಿ. ಇವಾಗ ಆಗಿಲ್ಲ, ಅವಾಗ ಹುಟ್ಟಿ ಹಬ್ಬಕ್ಕೆ ಭೇಟಿ ಆಗಿರಿ. ಅದೇ ಫೋಟೋ 2000. ಭೇಟಿಗೆ ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಂ, ಅವಕಾಶ ಇಲ್ಲ ಅಂತ. ಭೇಟಿ ಆಗಬೇಕು ನಾವು. ಸಹಾಯ ಮಾಡೋರು ಸರ್. ಸಹಾಯ 50,000 ಕೊಟ್ಟರು. ಏನೋ ಇದು ಎಷ್ಟು ಸಲ ಭೇಟಿ ಆಗಿತ್ತು? ಒಂದು 10 ಸಲ ಸರ್. ಈಗ ದರ್ಶನ್ ಅವರ ಅಭಿಮಾನಿ ಅಂತೀರಿ. ಅವರಲ್ಲಿರುವಂಥ ಕ್ವಾಲಿಟಿ, ಅವರಲ್ಲಿರುವಂಥ ಇದು ಏನು ಇಷ್ಟ ಆಗುತ್ತೆ ನಿಮಗೆ? ನಮ್ಗೆ ಇಷ್ಟ ಸರ್. ಇವರು ಯಾರ ತಪ್ಪು ಮಾಡೋದು, ನಾವು ತಪ್ಪು ಮಾಡೋದು, ನಾವು ಇದು ಶಿಷ್ಯ ಆಗಬೇಡಿ. ಶಿಕ್ಷೆ ಆಗಬಾರ್ದು. ಇಲ್ಲಿ ನೋಡ್ಬೇಕು, ತಪ್ಪು ಮಾಡಿದ್ರೆ ಶಿಕ್ಷೆ ಆಗಬೇಕಲ್ವಾ? ಆಗ್ಬೇಕು ರೀ ಸರ್, ಆಗಬೇಕು. ಅದೆಲ್ಲ ಆಗ್ಬೇಕು. ಈಗ ಹೇಳೋದು ಶಿಷ್ಯ ಯಾವ ಕಡ್ರಿಗೆ ತೊಗೋಬೇಕು, ಅವರಿಗೂ ತೊಗೊಲ್ಲ ಪೊಲೀಸರು. ನಮಗೂ ಇವರು ಹೀರೋಗೂ ಅವರು ತೊಗೋತಾರೆ. ಕಡ್ರಿಗೆ ತೊಗೋಬೇಕಿಲ್ಲ. ಅವರು ದುಡ್ಡು ಕೊಟ್ಟು ಬಿಡ್ತಾ ನಾವು ಹೀರೋಗೆ ಯಾಕೆ ಇದು ಮಾಡ್ತಾರೆ? ಅಂದರೆ ಇವರು ಈಗ ರೇಣುಕಾ ಸ್ವಾಮಿನ ಕೊಲೆ ಇದರಲ್ಲಿ ಇರೋದ್ರಿಂದಾಗಿ ದೊಡ್ಡ ಮಟ್ಟ ಸುದ್ದಿ ಆಗಿರ್ತಿದ್ದಲ್ಲ. ಹಾಂ, ಅಲ್ಲ ಸರ್, ಅವರು ಪದೇ ಡಿ ಬಾಸ್ ಯಾಕೆ? ಅವರು ಒಳ್ಳೆ ಇರ್ತಾರೆ, ಇವರು ಚೆನ್ನಾಗಿರ್ತಾರೆ. ಅವರು ಚೆನ್ನಾಗಿಲ್ಲ, ಅವರು ಒಟ್ಟೂರಿ, ಎಲ್ಲರಿಗೂ ಒಟ್ಟೂರಿ ಸರ್. ಅದು ಹೊಟ್ಟೆವ್ರಿ. ಏನು ಹೊಟ್ಟೆವ್ರಿ ಯಾಕೆ ಇದು ಮಾಡ್ತಾರೆ? ಡಿ ಬಾಸ್ ಅಂದ್ರೆ ಏನಿರಿ ಸರ್? ಈಗ ಅವ್ರು ನೋಡಕ್ ಬಂದಿದ್ದೀರಿ, ಬಿಡ್ತಿಲ್ಲ ಇವಾಗ. ಏನು ಅದೇ ನಾನು ಹೋಗಲ್ಲ, ಭೇಟಿ ಮಾಡಕ್ಕೆ ಹೋಗ್ತೀವಿ ನಾವು. ಅದೇ ನಾವು ಹೋಗ್ತೀವಿ, ಇಲ್ಲೇ ಇರ್ತೀವಿ ನಾವು. ಅವ್ರು ಭೇಟಿ ಆಗೋವರೆಗೂ ನೀವು ಹೋಗೋದಿಲ್ವಾ? ಹೋಗೋದಿಲ್ಲ, ಇಲ್ಲೇ ಇರ್ತೀರಿ? ಹಾಂ, ಇಲ್ಲೇ ಇರ್ತೀವಿ. ಪೊಲೀಸರು ಕೇಳಿದ್ರೆ ನೀವು ಅವಕಾಶ ಮಾಡಿಕೊಡಿ ಅಂತ ಹೇಳಿ? ಹಾಂ, ಅವಕಾಶ ಮಾಡಬೇಕು. ಏನು ಹೇಳಿದ್ರು ಪೊಲೀಸ್ನವರು? ಆಗಲ್ಲ ಅಂತ. ನಾ ಹೆಂಗೆ ಇಲ್ಲೇ ಮಲ್ಕೋತಾರೆ. ಹಾಂ, ಇಲ್ಲ, ನೈಟ್ ಇಲ್ಲೇ ಹೋಗಲ್ಲ ಸರ್. ಸರ್, ನಾವು ಇಷ್ಟನ ಅವರು ಏನೋ ನನಗೆ ಹೊಡಿ ಏನು ಪರ ಇಲ್ಲ. ನಮ್ಮ ಬಾಸ್ ಹೊಡಿ ನನಗೆ ಪರ ಇಲ್ಲ. ನಾನು ನೋಡ್ಕೊ ಹೋಗ್ಬೇಕಷ್ಟೆ.